Student, today I'm going to start 26th unit, so 26th session. So still we are in unit 3. So in this particular session, we are going to discuss registration of SSI. Procedure for registration. So let us see one by one, step by step. So what is the procedure we have? Provisional small scale industry registration. So to obtain SSI registration, you must apply for provisional SSI registration certificate. So as I already told you, registration maybe registration of SSI is not compulsory in certain cases. In certain cases, it is not. It is compulsory. Okay. So, but why is it compulsory? So as I already told, we need to get some statutory licenses, and we need to get some no objection certificate, clearance certificate. Okay. So in order to make sure that, so we must apply for provisional SSI registration certificate. This certificate is given when the unit is in pre-operative stage and helps SSI unit obtain term loans and working capital. Okay. See, to obtain SSI registration, you must apply for provisional SSI registration certificate. So first ನಾವೇನು ಮಾಡಬೇಕು ಅಂದರೆ ಪ್ರಾವಿಷನಲ್ SSI registration certificate ನ ತಗೊಳ್ಳೋದಕ್ಕೆ ಅಪ್ಲೈ ಮಾಡಬೇಕು. ದಿಸ್ ಸರ್ಟಿಫಿಕೇಶನ್ ಇಸ್ ಗಿವನ್ ವೆನ್ ದ ಯೂನಿಟ್ ಇಸ್ ಇನ್ ಪ್ರೀ ಆಪರೇಟಿವ್ ಸ್ಟೇಜ್. ಪ್ರೀ ಆಪರೇಟಿವ್ ಸ್ಟೇಜ್ ಅಂದರೆ ಇನ್ನೂ ಆಪರೇಷನ್ ಆಗ್ತಾ ಇರಲ್ಲ. ಓಕೆ, ಅಂತ ಇದರಲ್ಲಿ ಹೆಲ್ಪ್ಸ್ SSI ಯೂನಿಟ್ ಅಬ್ಟೈನ್ ಟರ್ಮ್ ಲೋನ್ಸ್. ಸೊ ಆ ಟೈಮಲ್ಲಿ ಪ್ರೀ ಆಪರೇಟಿವ್ ಅಂದರೆ ಇನ್ನೂ ಆಪರೇಷನ್ ಸ್ಟಾರ್ಟ್ ಮಾಡಿರಲ್ಲ, ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಲೋನ್ನ ತೊಗೊಳೋದಕ್ಕೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ದಿಸ್ ಲೈಸೆನ್ಸ್ ಈಸ್ ಗಿವನ್ ಫಾರ್ 5 years. ಸೊ ಈ ಲೈಸೆನ್ಸು ಯೂಸ್ವಲಿ ಇಟ್ ವಿಲ್ ಬಿ ಗಿವನ್ ಫಾರ್ 5 years. One could apply for this certificate online through the state website or by applying in the concerned zonal department. ನೋಡಿ, ಇದು ಎರಡು ಆಪ್ಷನ್ಸ್ ಇದೆ. ಸೊ we can either visit the official website and through online we can get registered, or by applying in the concerned zonal department. ಸೊ ಪ್ರತಿಯೊಂದು ಝೋನಲ್ ಡಿಪಾರ್ಟ್ಮೆಂಟ್ ಅಂತ ಮಾಡಿರ್ತಾರೆ. ಓಕೆ, ಇವಾಗ ಮೈಸೂರಿಗೊಂದು ಅಥವಾ ಒಂದು ಡಿಸ್ಟ್ರಿಕ್ಟ್ ವೈಸು ಅಥವಾ ಸುಮಾರು ಡಿಸ್ಟ್ರಿಕ್ನ ಸೇರಿಸಿ ಒಂದು ಝೋನಲ್ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಸೊ ಅದರ ಪ್ರಕಾರ ನಾವೇನು ಮಾಡಬೇಕಾಗತ್ತೆ, ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಫಾರ್ ಪ್ರೊವಿಷನಲ್ SSI ರಿಜಿಸ್ಟ್ರೇಷನ್. ಸೊ ಏನೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದೆ? 3 ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಫೋಟೋಗ್ರಾಫ್ಸ್ ಆರ್ ಪ್ರೊಪ್ರೈಟರ್ಸ್, ಪಾರ್ಟ್ನರ್ಸ್, ಡೈರೆಕ್ಟರ್ಸ್ ಆ್ಯಸ್ ದ ಕೇಸ್ ಮೇ ಬಿ. ನೋಡಿ, 3 ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ. ಯಾರ್ಯಾರ್ದು ಅಂತ ಹೇಳಿದ್ರೆ ಪ್ರೊಪ್ರೈಟರ್ಸ್ದು. ಅಕಸ್ಮಾತ್ ಏನಾದರೂ ಪ್ರೊಪ್ರೈಟರ್ಶಿಪ್ ಮಾಡಿದ್ರೆ ಅದಕ್ಕೆ ಪ್ರೊಪ್ರೈಟರ್ಸ್ ಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾವು ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಥವಾ ಸೋಲ್ ಟ್ರೇಡಿಂಗ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾಡ್ತಾಯಿದ್ರೆ ಪ್ರೊಪ್ರೈಟರ್ಶಿಪ್ದು ಬೇಕಾಗುತ್ತೆ. ಮತ್ತು ಪಾರ್ಟ್ನರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಅಗ್ರಿಮೆಂಟ್ ಬಿಟ್ವೀನ್ ದ 2 or more ಪಾರ್ಟ್ನರ್ಸ್. ಓಕೆ, ಬ್ಯಾಂಕಿಂಗ್ ಕಂಪ್ನೀಸ್ ಆದರೆ 10 ಅಥವಾ ಬೇರೆ ಕಂಪ್ನೀಸ್ ಆದರೆ 20, ಈ ರೀತಿ ಒಂದು ಲಿಮಿಟೇಷನ್ಸ್ ಇದೆ. ಸೊ ಅವ್ರದ್ದು ಒಂದು ಅಗ್ರಿಮೆಂಟ್ ಏನಾದ್ರು ಆಗಿದೆ, ಅಗ್ರಿಮೆಂಟ್ ಕಾಪಿ ಜೊತೆಗೆ ಎಲ್ಲ ಪಾರ್ಟ್ನರ್ಸ್ದು ಏನಾದರೂ 3 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಮತ್ತು ಡೈರೆಕ್ಟರ್ಸ್ ಅಥವಾ ಕಂಪ್ನೀಸ್ ಅಂತ ಆಗಿದರೆ, ಸೊ ಎಷ್ಟು ಜನ ಡೈರೆಕ್ಟರ್ಸ್ ಅಪಾಯಿಂಟ್ ಆಗಿರ್ತಾರೋ ಅಷ್ಟು ಜನ ಡೈರೆಕ್ಟರ್ಸ್ದು ಪಾಸ್ಪೋರ್ಟ್ ಸೈಜು ಬೇಕಾಗುತ್ತೆ. ಆ್ಯಂಡ್ ಫೋಟೋ ಕಾಪಿ ಆಫ್ ದ ಪಾರ್ಟ್ನರ್ಶಿಪ್ deed in case of partnership unit. Okay, it is not necessary that the partnership should be registered under the partnership act. ನೋಡಿ, ಅಕಸ್ಮಾತ್ ಏನಾದರೂ ನೀವು ಯೂನಿಟ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಪಾರ್ಟ್ನರ್ಶಿಪ್ ಪ್ಯಾಟರ್ನಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದು ರಿಜಿಸ್ಟ್ರೇಷನ್ ಆಗಿರಲೇಬೇಕು ಅಂತ ಕಂಪಲ್ಸರಿ ಇರಲ್ಲ. ಬಟ್ ಅಗ್ರಿಮೆಂಟ್ ಕಾಪಿ ಏನಿರುತ್ತೆ ಅಂದರೆ ಪಾರ್ಟ್ನರ್ಸ್ದ ನಡುವೆ ಏನು ಅಗ್ರಿಮೆಂಟ್ ಕಾಪಿ ಇರುತ್ತೆ ಅದ್ರ ಫೋಟೋ ಕಾಪಿ ಇರುತ್ತೆ. ಬಟ್ ರಿಜಿಸ್ಟ್ರೇಷನ್ ಅಂಡರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇಟ್ ಈಸ್ ನಾಟ್ ಕಂಪಲ್ಸರಿ. ಓಕೆ, ಆ್ಯಂಡ್ ಕಾಪಿ ಆಫ್ ದ ಮೆಮೊರಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ ಅಲಾಂಗ್ ವಿತ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. Copy of the resolution of the company authorizing one of the directors of the company to sign the application form and also appear for the interview. ನೋಡಿ, ಇದರಲ್ಲಿ ನಿಮಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು, ಮೆಮೊರಂಡಮ್ ಆಫ್ ಅಸೋಸಿಯೇಷನು ಅದು ನೀವು
ಕಂಪನಿ ಆ್ಯಕ್ಟು 2013 ಆದರೆ ಮಾತ್ರ ಬರುತ್ತೆ. ಈ ಸೋಲ್ ಟ್ರೇಡಿಂಗು ಮತ್ತು ಪಾರ್ಟ್ನರ್ಶಿಪ್ ಕನ್ಸರ್ನಿಗೆ ಬರೋಲ್ಲ. ಓಕೆನಾ? ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಏನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದರೆ ಏನು ಅಂತ ಫಸ್ಟ್ PUCಲೇ ಓದಿರ್ತೀರ, ಅಥವಾ ಇದು ಬೇರೆ ಒಂದು ಕಂಪನಿ ಲಾ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಓದಿರ್ತೀರ ಅದು. ಬಟ್ ನಿಮ್ಗೊಂದು ಐಡಿಯಾ ನೆಕ್ಸ್ಟ್ ನಿಮಗೆ ಇದು ಮಾಡಲಿ ಅಂತ ಹೇಳಿದ್ರೆ ನೋಡಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಕ್ಲಾಸಸ್ ಬರುತ್ತೆ, ನೇಮ್ ಕ್ಲಾಸು ಮತ್ತು ರಿಜಿಸ್ಟ್ರೇಷನ್ ಕ್ಲಾಸ್ ಅಂತ ಎಲ್ಲ ಬಂದ್ಬಿಟ್ಟು, ಅಂದರೆ ಕಂಪ್ನಿ ಯಾವ ರೀತಿ ಆಪರೇಷನ್ ಮಾಡುತ್ತೆ ಅಂದ್ಬಿಟ್ಟು, ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ನೀವು ಏನು ಉದ್ದೇಶಕ್ಕೋಸ್ಕರ ಮಾಡಿದ್ದೀರಾ ನೀವು, ಮತ್ತು ನೀವು ಕ್ಯಾಪಿಟಲ್ ಹೆಂಗೆ ಯೂಸ್ ಮಾಡ್ತೀರಾ ಅನ್ನೋದೆಲ್ಲ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದರೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೊಡಬೇಕಾಗತ್ತೆ. ಓಕೆನಾ? ಮತ್ತು ಇದು ಡೈರೆಕ್ಟರ್ಸ್ ಯಾರು ಒಬ್ಬರಿದ್ದರೆ ಅವನು ಅಪಿಯರ್ ಅದನ್ನು ಒಬ್ಬ ಡೈರೆಕ್ಟರ್ಸ್ದು ಅಪ್ಲಿಕೇಶನ್ಗೆ ಸೈನ್ ಹಾಕಬೇಕಾಗತ್ತೆ, ಮತ್ತು ಅವನು ಇಂಟರ್ವ್ಯೂ ಕೂಡ ಅಟೆಂಡ್ ಆಗಬೇಕಾಗತ್ತೆ. ಪ್ರೂಫ್ ಆಫ್ ಲೀಗಲ್ ಪೊಸೆಷನ್, ದಟ್ ಈಸ್ ರೆಂಟ್ ರಿಸಿಪ್ಟ್, NOC ಫ್ರಮ್ ದ ಲ್ಯಾಂಡ್ ಲಾರ್ಡ್ ವಿತ್ ಪ್ರೂಫ್ ಆಫ್ ಓನರ್ಶಿಪ್ ಆ್ಯಂಡ್ ಪವರ್ ಲೋಡ್ ಆಥರೈಸ್ಡ್ ಬೈ ದ ಕನೆಕ್ಷನ್ ಹೋಲ್ಡರ್ ಟು ದ ಅಪ್ಲಿಕೆಂಟ್. ನೋಡಿ, ಲೀಗಲ್ ಪೊಸೆಷನ್ನು, ಈಗ ನೀವೇನು ಬಿಲ್ಡಿಂಗ್ ತೊಗೊಂಡಿರ್ತೀರ ಅದು ಲೀಸ್ಗಾಗಿರ್ಬೋದು, ಹೈಯರ್ ಪರ್ಚೇಸ್ಗಾಗಿರ್ಬೋದು, ಅಥವಾ ನೀವು ಓನಾಗೆ ಪರ್ಚೇಸ್ ಮಾಡ್ಬೋದು. ಸೊ ಆ ಲೀಗಲ್ ಪೊಸೆಷನ್ಗೆ ಓಕೆ ಅಲ್ಲಿ ಪ್ರೂಫ್ ಬೇಕಾಗುತ್ತೆ. ಒಂದು ರೆಂಟ್ ರಿಸಿಪ್ಟ್ ಆಗಿರ್ಬೋದು, NOC ಫ್ರಮ್ ದ ಲ್ಯಾಂಡ್ ಲಾರ್ಡ್ ವಿತ್ ಪ್ರೂಫ್ ಆಫ್ ಓನರ್ಶಿಪ್ಪು. ಆಮೇಲೆ ಈಗ ಲ್ಯಾಂಡ್ ಲಾರ್ಡ್ ಏನಿರ್ತಾನೆ ಅವನು ನಾವು ಬಿಸ್ನೆಸ್ಗೋಸ್ಕರ ಕೊಟ್ಟಿದ್ದೀವಿ, ನಮ್ಮದೇನೋ ಅಬ್ಜೆಕ್ಷನ್ ಇಲ್ಲ ಅಂತ NOC ಕೊಡಬೇಕಾಗುತ್ತೆ. ದ ಪವರ್ ಲೋಡ್ ಅಥರೈಸ್ಡ್ ಬೈ ದ ಕನೆಕ್ಷನ್ ಹೋಲ್ಡರ್ ಟು ದ ಅಪ್ಲಿಕೆಂಟ್. ಸೊ ಮತ್ತು ಇವಾಗ ಪವರ್ ಸಪ್ಲೈಯು ಕೂಡ ಇವಾಗ ಏನು ಅಥಾರಿಟಿ ಇದೆ ಅದು ಕೂಡ ಕೊಟ್ಟಿರಬೇಕಾಗಿರುತ್ತೆ. ಓಕೆ, ಸೊ ನಾವೇನೋ ಒಪ್ಕೊಂಡಿದ್ದೀವಿ, ನಾವು ಪವರ್ ಕೊಡ್ತೀವಿ ನಾವು, ಓಕೆ, ನಾವು ಫ್ಯಾಕ್ಟ್ರಿಗೆ ಬೇಕಾಗಿರೋ ಪವರ್ ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಾವಿಷನಲ್ ರಿಜಿಸ್ಟ್ರೇಷನ್ ವುಡ್ ಬಿ ಅಲೌಡ್ ಇನ್ ದ ಅಪ್ರೂವ್ಡ್ ಇಂಡಸ್ಟ್ರಿಯಲ್ ಏರಿಯಾಸ್ ಓನ್ಲಿ ಆಫ್ಟರ್ ದ ಯೂನಿಟ್ ಹ್ಯಾಸ್ obtained consent to establish from Delhi Pollution Control Committee. Okay, provisional registration certificate will be given only when the clearance certificate is given from the Delhi Pollution Control Committee. So that means there is one committee which is called as Delhi Pollution Control Committee that should come and visit the factory, and it should make sure it is not going to cause any environmental hazards. The factory what we are going to start it should not be harming the environment at any cost, I mean in any ways. Okay, it could be air pollution or water pollution or noise pollution, anything. Okay, so this particular Delhi Pollution Control Committee so should give, then only it is possible to get provisional registration certificate. And some of the documents may differ because each state has different requirements of documents. Above given documents are minimum required documents which are to be submitted. ನೋಡಿ, ಇದು ಎಲ್ಲ ರಾಜ್ಯಗಳಲ್ಲಿ ಒಂದೇ ಥರ ರೂಲ್ಸು ರೆಗ್ಯುಲೇಷನ್ಸ್ ಇರೋಲ್ಲ. ಕೆಲವೊಂದರಲ್ಲಿ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದರಲ್ಲಿ ಕಮ್ಮಿ ಬೇಕಾಗುತ್ತೆ, ಅದು ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವಾಗ ಏನು ಡಿಸ್ಕಸ್ ಮಾಡಿದ್ರೆ ಸೊ ಮಿನಿಮಮ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಆ್ಯಂಡ್ ಸ್ಟೆಪ್ 2, ಸ್ಟಾರ್ಟ್ ದ ಬಿಸ್ನೆಸ್. The next step towards having a permanent license is to start the business with SSI certificate. The owner should start the production in the factory so that permanent license could be given. ನೋಡಿ, ಪ್ರಾವಿಷನಲ್ ಸರ್ಟಿಫಿಕೇಟ್ ಆದಮೇಲೆ ನೀವು ಪರ್ಮನೆಂಟ್ ಲೈಸೆನ್ಸ್ ಬೇಕು ಅಂದರೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಫ್ಯಾಕ್ಟ್ರಿಲಿ ಒಂದು ಪ್ರೊಡಕ್ಷನ್ನ. ಈಗ ನೀವು ಆಲ್ರೆಡಿ ಒಂದು ಮೆಷಿನ್ ಸೆಟಪ್ ಮಾಡಾಯಿತು, ಎಲ್ಲ ಲೊಕೇಶನ್ ಎಲ್ಲ ಸೆಟಪ್ ಆಗಿದೆ. ಓಕೆ, ಸೊ ಅದರಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ಪರ್ಮನೆಂಟ್ ಲೈಸೆನ್ಸ್ನ ತೊಗೋಬೇಕಾಗತ್ತೆ. ಏನಕ್ಕೋಸ್ಕರ? ಆ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ. ಓಕೆ, ದ ಓನರ್ ಶುಡ್ ಸ್ಟಾರ್ಟ್ ದ ಪ್ರೊಡಕ್ಷನ್ ಇನ್ ದ ಫ್ಯಾಕ್ಟ್ರಿ ಸೊ ದಟ್ ದ ಪರ್ಮನೆಂಟ್ ಲೈಸೆನ್ಸ್ ಕುಡ್ ಬಿ ಗಿವನ್. ಸೊ ಒಂದ್ಸರಿ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಇಸ್ಕೊಂಡು ಸೊ ಅವಾಗಲೇ ಒಂದು ಪರ್ಮನೆಂಟ್ ಲೈಸೆನ್ಸ್ನ ಕೊಡೋದಕ್ಕೆ ಸಾಧ್ಯ ಆಗೋದು. ಓಕೆ, ಯಾಕಂದರೆ ನೋಡಿ, ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಸರ್ ಯಾಕೆ ಪ್ರಾವಿಷನಲ್ ಸರ್ಟಿಫಿಕೇಟು ಮೊದಲೇ ಕೊಡೋಂಗಿಲ್ವಾ ಅಂತ ಹೇಳಿದ್ರೆ, ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಒಂದು ರೆಕಾರ್ಡಲ್ಲಿ ಅಥವಾ ಡಾಕ್ಯುಮೆಂಟಲ್ಲಿ ಹೇಳೋದೇ ಒಂದು ಮಾಡೋದೇ ಒಂದಾಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ನಾವು ಏನು ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ ಅದರ ಪ್ರಕಾರನೇ ನಡ್ಕೊಂಡು ಹೋದರೆ ಒಂದಷ್ಟು ದಿನ ನೋಡಿಬಿಟ್ಟು ಸೊ ಅವಾಗ ಅಥಾರಿಟಿ ಏನು ಮಾಡುತ್ತೆ, ಓಕೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಲೈಸೆನ್ಸ್ ಕಾಪಿನ ಕೊಡೋಕ್ಕೆ ಸಾಧ್ಯ ಆಗುತ್ತೆ.
Now apply for permanent SSI registration. After you have started the business, you should apply for permanent SSI registration. This could be done by applying online through state website or through the zonal office or district office of the ಡಿಪಾರ್ಟ್ಮೆಂಟ್. ಸೊ ಇಷ್ಟೆಲ್ಲ ಆದಮೇಲೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೆಲ್ಲಿ ಮಾಡಬೇಕಂದ್ರೆ ಆಫ್ಟರ್ ಯು ಸ್ಟಾರ್ಟೆಡ್ ದ ಬಿಸ್ನೆಸ್ ಯು ಶುಡ್ ಅಪ್ಲೈ ಫಾರ್ ಪರ್ಮನೆಂಟ್ SSI ರಿಜಿಸ್ಟ್ರೇಷನ್. ಮೊದಲನೇದು ಯಾವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಾದ್ಮೇಲೆ, ಓಕೆ, ನಾಟ್ ಬಿಫೋರ್ ದಟ್. ಸ್ಟಾರ್ಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ, ಪರ್ಮನೆಂಟ್ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ದಿಸ್ ಕುಡ್ ಬಿ ಡನ್ ಬೈ ಅಪ್ಲೈಯಿಂಗ್ ಆನ್ಲೈನ್ ಥ್ರೂ ಸ್ಟೇಟ್ ವೆಬ್ಸೈಟ್. ಒಂದು ಇದನ್ನು ಸ್ಟೇಟ್ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು, ಅಥವಾ ಒಂದು ಝೋನಲ್ ಆಫೀಸ್ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಮಾಡಬೇಕಾಗತ್ತೆ. ರಿಕ್ವೈರ್ಮೆಂಟ್ ಫಾರ್ ಅಪ್ಲೈಯಿಂಗ್ PRC, permanent registration certificate. You may apply for RPC without an industrial license in case your unit is listed in Schedule 3 of the Industrial Licensing Exemption Notification. Other units must first acquire an industrial license. ನೋಡಿ, ನಾನು ಮೊದಲೇ ಹೇಳ್ದಂಗೆ ಈಗ ಲಿಬರಲೈಸೇಷನ್ ಕಾನ್ಸೆಪ್ಟಲ್ಲಿ ಓಕೆ ಏನು ಒಂದು ಸ್ಕೀಮ್ ಇದೆ, ಅದರಲ್ಲಿ ಲೈಸೆನ್ಸು ಎಲ್ಲದಕ್ಕೂ ಅವಶ್ಯಕತೆ ಇರಲ್ಲ. ಆದರೆ ನೋಡಿ, ಅದಕ್ಕೋಸ್ಕರ ನಮ್ಮ ಒಂದು ಪ್ರಾಡಕ್ಟ್ಸು ಸ್ಕೆಡ್ಯೂಲ್ 3 ಏನಾದ್ರು ಲಿಸ್ಟ್ ಆಗಿದ್ರೆ ಯು ಮೇ ಅಪ್ಲೈ ಫಾರ್ ದ PRC ವಿತೌಟ್ ಆನ್ ಇಂಡಸ್ಟ್ರಿಯಲ್ ಲೈಸೆನ್ಸ್. ಅಂದರೆ PRC ಅಂದರೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಇಲ್ಲದೇ ನಾವು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ, ಇನ್ ಕೇಸ್ ಯುವರ್ ಯೂನಿಟ್ ಇಸ್ ಲಿಸ್ಟೆಡ್ ಇನ್ Schedule 3 ಆಫ್ ದ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಎಕ್ಸೆಪ್ಷನ್ ನೋಟಿಫಿಕೇಷನ್. ಓಕೆ, ಅದರ್ಸ್ ಮಸ್ಟ್ ಅಕ್ವೈರ್ ಆನ್ ಇಂಡಸ್ಟ್ರಿಯಲ್ ಲೈಸೆನ್ಸ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ನಾರ್ಮಲ್ ಗೂಡ್ಸ್ ಇರ್ತವೆ, ಅಂಥದಕ್ಕೆ ಯೂಸ್ಫುಲ್ಲಾಗಿ Schedule 3 ಲಿಸ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟಿಶ್ಯೂ ಪೇಪರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಸ್ಟೇಷ್ನರಿ ಆಗಿರ್ಬೋದು, ಈ ಥರದಕ್ಕೆ. ಆದರೆ ಕೆಲವೊಂದು ಲೈಸೆನ್ಸ್, ಕೆಲವೊಂದಕ್ಕೆ ಮಾತ್ರ ಲೈಸೆನ್ಸ್ ಬೇಕಾಗಿರುತ್ತೆ. ಈಗ ಕೆಲವೊಂದು ಕೆಮಿಕಲ್ ಫ್ಯಾಕ್ಟ್ರೀಸ್ ಇರ್ಬೋದು, ಈಗ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಒಂದು ಕ್ರಿಮಿನಾಶಕಗಳು, ಓಕೆ, ಪೆಸ್ಟಿಸೈಡ್ಸ್ ಅಂತ ಕರಿತೀವಿ, ಓಕೆ, ಅಂಥದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತವೆ. ಅಥವಾ ಕೆಲವೊಂದು ಸಿಗರೆಟ್ ಆಗಿರ್ಬೋದು, ಅದೇ ರೀತಿ ಕೆಲವೊಂದು ಲಿಕ್ಕರ್ ಆಗಿರ್ಬೋದು, ಇಂಥದನ್ನೆಲ್ಲ. ಮತ್ತು ಅದೇ ರೀತಿ ಹೊಗೆ ಸೊಪ್ಪು ಅಂತ ಏನು ಕರಿತೀವಿ, ಓಕೆ, ಟೊಬ್ಯಾಕೋ ಯೂನಿಟ್ಸು, ಓಕೆ, ಅಥವಾ ಟೊಬ್ಯಾಕೋ ಪ್ರೊಡ್ಯೂಸ್ ಏನಂತ ಕರಿತೀವಿ. ಸೊ ಇಂಥದನ್ನೆಲ್ಲ ಮಾಡಬೇಕು ಅಂದರೆ ಲೈಸೆನ್ಸ್ ಕಂಪಲ್ಸರಿ ಇರುತ್ತೆ. The unit should have obtained all clearances from the Pollution Control Board, Drug Control Board. ನೋಡಿ, ಯಾಕಂದರೆ ನಾವು ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ, ಈಗ ಆಲ್ರೆಡಿ ಪೊಲ್ಯೂಷನಿಂದ ಏನೇನೋ ಆಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ. ಅದು ಏರ್ ಪೊಲ್ಯೂಷನಿಂದ ಏನಾಗ್ತಾಯಿದೆ, ವಾಟರ್ ಪೊಲ್ಯೂಷನ್ ಏನಾಗ್ತಾಯಿದೆ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂನಿಟ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಾವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಸ್ಕೋಬೇಕು. ಮತ್ತು ಇನ್ನೊಂದು ಡ್ರಗ್ ಕಂಟ್ರೋಲ್ ಬೋರ್ಡಿಂದ. ಓಕೆ, ಅಂದರೆ ನೋಡಿ, ನಾವು ಏನೇನೋ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಸ್ಕ್ ತಲುಪಿಬಿಟ್ಟು ಅದು ಜನಗಳಿಗೆ ಏನೋ ಒಂದು ದುಷ್ಪರಿಣಾಮ ಉಂಟಾಗೋ ಸಾಧ್ಯತೆ ಇರುತ್ತೆ. ಏನೋ ಒಂದು ಬಿಸ್ಕೆಟೇ ತಯಾರು ಮಾಡ್ತೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ತಿನ್ನೋ ಅಂಥ ಪ್ರಾಡಕ್ಟ್ ನೋಡಿ, ಎಷ್ಟೋ ತಿನ್ನೋದು ಬರ್ತಾ ಇರುತ್ತೆ. ಈಗ ಇನ್ನೊಂದು ನೀವು ಕೇಸ್ ಹೇಳಬೇಕು ಅಂತ ಹೇಳಿದ್ರೆ, ಜಸ್ಟು ಸಿರಂಜಲ್ಲಿ ಜ್ಯೂಸ್ನ ಇದು ಮಾರೋ ಅಂಥ ಒಂದು ಪ್ರಮೇಯ ಕೂಡ ಇತ್ತು, ಇವೆಂಟು ನೋಡ್ದಂಗೆ. ಓಕೆ, ಚಾಮರಾಜನಗರ ಡಿಸ್ಟ್ರಿಕ್ಕಲ್ಲಿ ಇದು ವಿಟ್ನೆಸ್ ಆಗಿದೆ. ಸೊ ಏನು ಮಾಡಿದ್ದಾರೆ ಅಂದರೆ, ಮಕ್ಕಳೆಲ್ಲ ಇದನ್ನು ತಗೊಂಡು ಏನು ಸಿರಂಜಿನ ಯೂಸ್ ಮಾಡಿರ್ತಾರೆ, ಅದಕ್ಕೆ ಜ್ಯೂಸ್ನ ಫಿಲ್ ಮಾಡಿ ಮಾರಿರೋ ಅಂಥ ಒಂದು ಚಟುವಟಿಕೆ ಕೂಡ ಆಗಿದೆ. ಸೊ ಇದೆಲ್ಲ ಎಲ್ಲಿಗೆ ಬರುತ್ತೆ ಅಂದರೆ ಡ್ರಗ್ ಕಂಟ್ರೋಲ್ ಬೋರ್ಡ್ ಬರುತ್ತೆ. ಸೊ ನಾವು ಯಾವ್ದು ಬೇಕಂದ್ರೆ ಅದನ್ನು ತಯಾರು ಮಾಡಿ ತಿನ್ನೋ ಪದಾರ್ಥಗಳನ್ನ ನಾವು ಮಾರೋಕ್ಕಾಗಲ್ಲ. ಓಕೆ, ದೆನ್ ದ ಯೂನಿಟ್ ಶುಡ್ ನಾಟ್ ವೈಲೇಟ್ ಎನಿ ಲೊಕೇಶನ್ ರಿಸ್ಟ್ರಿಕ್ಷನ್. ಓಕೆ, ಕೆಲವೊಂದಕ್ಕೂ ಲೊಕೇಶನ್ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ. ಓಕೆ, ಎಲ್ಲೇ ಮ್ಯಾನುಫ್ಯಾಕ್ಚರಿಗೆ ನೋಡಿ, ಕಾಲೇಜು ಸ್ಕೂಲ್ಸ್ ಇದ್ದರೆ ಸಿಗರೇಟ್ಸು ಒಂದು 100 ಯಾರ್ಡ್ ಇದರಲ್ಲೇ ಮಾಡಬೇಕು ಅಂತ ಇದೆ. ಹಂಗಂತ ಹೇಳ್ಬಿಟ್ಟು ನೋಡಿ, ಇವಾಗ ಲಿಕ್ಕರ್ ನಾವೇನೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಅಂದರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡೋಂಗಿಲ್ಲ. ಅದೇ ರೀತಿ ಈಗ ಚಿಕನ್ ಮಟನ್ ಈ ಥರ ಇದನ್ನು ಕೂಡ ನಾವು ತುಂಬ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡೋಂಗಿಲ್ಲ. ಹಾಗೆ ಕೆಲವೊಂದು ಪ್ರಾಡಕ್ಟ್ ಸರ್ವಿಸ್ನ ಮಾಡೋದಕ್ಕೆ ಒಂದು ಲೊಕೇಶನ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದನ್ನು ಕೂಡ ನಾವು ವೈಲೇಟ್ ಮಾಡೋಂಗಿಲ್ಲ, ನೋಡ್ಕೋಬೇಕಾಗತ್ತೆ. ಓಕೆ, ದ ಒರಿಜಿನಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಇನ್ಕ್ಲೂಡಿಂಗ್ ಮೆಷಿನರಿ ಶುಡ್ ಬಿ ವಿತಿನ್ ಪ್ರಿಸ್ಕ್ರೈಬ್ ಲಿಮಿಟ್ಸ್ ಫಾರ್ ದ ವಿಚ್ ಯು ಆರ್ ಅಪ್ಲೈಯಿಂಗ್.
ಆಮೇಲೆ ನೋಡಿ ಪ್ಲ್ಯಾಂಟ್ದು ಒರಿಜಿನಲ್ ವ್ಯಾಲ್ಯೂ ನಾವು ಯಾಕಂದರೆ ಮೊದಲೇ ಹೇಳ್ತೀನಿ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ದು ಅದು ಡೆಫಿನಿಷನ್ ಇರೋದೆ ನೋಡಿ 1 crore ಜಾಸ್ತಿ ಹೋಗೋಂಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಏನು ಒರಿಜಿನಲ್ ವ್ಯಾಲ್ಯೂ ಇದೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನ್ ನಾವು ಇನ್ವೆಸ್ಟ್ ಮಾಡಿರೋದು, ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದ ಯೂನಿಟ್ ಶುಡ್ ನಾಟ್ ಬಿ ಸಬ್ಸಿಡರಿ ಓನ್ಡ್ ಆರ್ ಕಂಟ್ರೋಲ್ಡ್ ಬೈ ಅನದರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದರೆ ಅದು ಹೊಸ್ದಾಗಿ ಸ್ಟಾರ್ಟ್ ಆಗಿರಬೇಕು, ಅದನ್ನು ಬಿಟ್ಟು ಅದು ಬೇರೆದ್ರದ್ದು ಸಬ್ಸಿಡಿಯರಿ ಆಗಿರಬಾರ್ದು, ಮತ್ತು ಅದು ಇಟ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಬೈ ಅದರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಓಕೆ, ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್. Thanks for watching.